ಪೋಷಕ ನಟ ಹಾಸ್ಯ ನಟ ರಾಜು ತಾಳಿಕೋಟೆ ಮನಸಾರೆ ಸಿನಿಮಾದಲ್ಲಿ ಅವರ ಮನೋಜ್ಞ ಅಭಿನಯ ಯಾರಿಗೆ ತಾನೇ ಗೊತ್ತಿಲ್ಲ. ಅದಾದಮೇಲೆ ಸರಣಿಯಾಗಿ ಸಿಕ್ಕಂತಹ ಅವಕಾಶಗಳು ಸಿನಿಮಾದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು, ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡ್ರು. ರಂಗಾಯಣದ ನಿರ್ದೇಶಕರು ಕೂಡ ಹೌದು. ನಿನ್ನೆ ಶೂಟಿಂಗ್ಗೆ ಹೋಗಿದ್ದ ಸಂದರ್ಭದಲ್ಲಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ಕನ್ನಡದ ಹಾಸ್ಯ ನಟಗಳ ಪೈಕಿ ಯಾವತ್ತಿಗೂ ಕೂಡ ಅಗ್ರ ಪಂಕ್ತಿಯರಾಗಿ ಉಳಿತಾರೆ ರಾಜು ತಾಳಿಕೋಟೆ ಅವರು. ಬನ್ನಿ ಅವ್ರ ಬಗ್ಗೆ ಒಂದು ಹಿನ್ನೋಟವನ್ನು ನೋಡ್ಕೊಂಡು ಬರೋಣ. ಕಲಿಯುಗ ಕುಡುಕ ಖ್ಯಾತಿಯ ರಾಜು ತಾಳಿಕೋಟೆ ಇನ್ನಿಲ್ಲ. ಚಿತ್ರೀಕರಣದ ವೇಳೆ ಹೃದಯಾಘಾತದಿಂದ ಕೊನೆ ಉಸಿರು. ಕಲಿಯುಗದ ಕುಡುಕ ಅಂತಲೇ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧರಾಗಿದ್ದ ನಟ ರಾಜು ತಾಳಿಕೋಟೆ ಕೊನೆ ಉಸಿರೆಳೆದಿದ್ದಾರೆ. ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿ ನಟ ಶೈನ್ ಶೆಟ್ಟಿ ನಟನೆಯ ಚಿತ್ರದ ಶೂಟಿಂಗ್ನಲ್ಲಿದ್ದ ಅವರಿಗೆ ಮೊನ್ನೆ ರಾತ್ರಿ 11:59 ಸುಮಾರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಚಿಕಿತ್ಸೆಗೆ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ದುರ್ದೈವ, ನಿನ್ನೆ ಸಂಜೆ 6 ಗಂಟೆಯ ಸುಮಾರಿಗೆ ರಾಜು ತಾಳಿಕೋಟೆ ಮೃತಪಟ್ಟಿದ್ದಾರೆ. ಕಾರ್ಡಿಯೋಜೆನಿಕ್ ಶಾಕ್ನಿಂದ ರಾಜು ತಾಳಿಕೋಟೆ ಸಾವನ್ನಪ್ಪಿದ್ದಾರೆ ಅಂಥೇಳಿ ಮಣಿಪಾಲದ ವೈದ್ಯಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಚಿತ್ರೀಕರಣ ಆರಂಭಕ್ಕೆ 1 ದಿನದ ಮೊದಲೇ ಗೆಳೆಯರ ಜೊತೆಗೆ ಉಡುಪಿಗೆ ಬಂದಿದ್ದ ರಾಜು ತಾಳಿಕೋಟೆ ಸಮುದ್ರ, ಪ್ರವಾಸಿ ತಾಣಗಳಿಗೆ ಅಂತ ಸುತ್ತಾಡಿದ್ರು. ಇಷ್ಟದ ಮೀನಿನ ಖಾದ್ಯಗಳನ್ನು ಸೌದಿದ್ದಾರೆ. ಶೈನ್ ಶೆಟ್ಟಿ ಜೊತೆಗೆ ಬಿಗ್ ಬಾಸ್ 7 ಸೀಸನ್ ನಂತರ ಗೆಳೆತನದ ಕೊಂಡಿ ಬೆಸೆದಿತ್ತು. ಅದೇ ಪ್ರೀತಿಯಿಂದ 40 ದಿನದ ಶೂಟಿಂಗಿಗೆ ಸಹಿ ಮಾಡಿದ್ರು. ಬಣ್ಣದ ಲೋಕದಿಂದ ಕೆಲ ಕಾಲ ದೂರ ಇದ್ದ ರಾಜು ತಾಳಿಕೋಟೆ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಿದ್ದಾರೆ, ನನಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಒಂಚೂರು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ. ಹೆಬ್ರಿ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅವ್ರ ಪಲ್ಸ್ ಫುಲ್ ಡೌನ್ ಆಗಿಬಿಟ್ಟಿತ್ತು. ಬಟ್ ಇಮಿಡಿಯೇಟ್ CPR ಎಲ್ಲ ಮಾಡಿ ವಿ ಗಾಟ್ ಇಸ್ ಪಲ್ಸ್ ಬ್ಯಾಕ್. ಅದರ ನಂತರ ಇಮಿಡಿಯೇಟ್ ಮಣಿಪಾಲಕ್ಕೆ ಕರ್ಕೊಂಡ್ಬಂದ್ವಿ. ಅದರ ನಂತರ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿದ್ವಿ ನಾವು. ಅವರ ತಮ್ಮ ಬರ್ತಿದ್ದಂಗೆ ಅವ್ರ ಕೊನೆ ಹೆಸರನ್ನ ಹೇಳಿದ್ರು. ರಾಜು ತಾಳಿಕೋಟೆ ಜೀವನವೇ ಒಂದು ಕೌತುಕ. ಅವರ ನಿಜವಾದ ಹೆಸರು ರಾಜೇ ಸಾಬ್ ಮುಕ್ತಮ್ ಸಾಬ್ ಎಂ ಕಂಜಿ. ಮುಕ್ತಮ್ ಮತ್ತು ಮೆಹಬೂಬ್ ದಂಪತಿಯ ಪುತ್ರ. ಇಸ್ಲಾಂ ಧರ್ಮದವರಾದರೂ ರಾಜು ಅಂತಲೇ ಪ್ರಖ್ಯಾತಿ ಪಡೆದಿದ್ರು. ಇಬ್ಬರು ಪತ್ನಿಯರು, 5 ಮಕ್ಕಳ ಜೊತೆಗೆ ಅನ್ಯೋನ್ಯವಾಗಿದ್ರು. ಅವ್ರು ಇಲ್ಲ ಅಂತ ಕೇಳಿದ್ರೆ ನಂಬಕ್ಕಾಗವಲ್ತು ನಮಗೆ. ಬಹುಶಃ ಒಬ್ಬ ಕನ್ನಡ ನಾಡಿನ ಬಹಳ ಅದ್ಭುತವಾದಂಥ ಹಾಸ್ಯ ನಟ. ಆದ್ರೂ ಒಬ್ಬ ಹಾಸ್ಯ ನಟ ಆಗಬೇಕಾದ್ರೆ ಬಹಳ ಅವರಲ್ಲಿ ಒಂದು ಆಂಗಿಕ ಅಭಿನಯದ ಜೊತೆಗೆ ಧ್ವನಿಯ ಜೊತೆಗೆ ಆ ಪ್ರೇಕ್ಷಕರನ್ನ ಹಿಡಿದೈತಲ್ಲ, ಅದು ರಾಜು ತಾಳಿಕೋಟೆ ಅದ್ಭುತವಾಗಿ ಆ ಕೆಲಸ ಮಾಡ್ತಿದ್ರು. ಆದ್ರೆ ಬಹಳ ಕೆಟ್ಟ ಅನ್ಸೋದೇನೆಂದ್ರೆ ವೃತ್ತಿ ರಂಗಭೂಮಿ ಒಬ್ಬ ಕಲಾವಿದ ಆ ರಂಗಭೂಮಿಗೆ ಬಡವಾಯಿತು ಅಂತ ಹೇಳಬೇಕು. ಯಾಕಂದ್ರೆ ಯಾವ ಕ್ಷಣದೊಳಗೂ ಎಲ್ಲೇ ಇದ್ದರೂ ಆ ಒಂದು ಹಾಸ್ಯ ನಟನನ್ನು ಬಳಸ್ಕೊಂಡ್ರೆ ಆ ನಾಟಕಗಳೆಲ್ಲ ಹಿಟ್ಟಾಗಿಬಿಡ್ತಿದ್ವು. ಇವತ್ತು ಧಾರವಾಡದ ರಂಗಾಯಣದಲ್ಲಿ ಅಂತಿಮ ದರ್ಶನ. ವಿಜಯಪುರದ ಸಿಂಧಗಿ ತೋಟದಲ್ಲಿ ತಾಳಿಕೋಟೆ ಅಂತ್ಯಕ್ರಿಯೆ. ಧಾರವಾಡ ರಂಗಾಯಣದ ಆವರಣದಲ್ಲಿ ರಾಜು ತಾಳಿಕೋಟೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಚಿಕ್ಕಸಿಂದಗಿಯ ತಮ್ಮಿಷ್ಟದ ತೋಟದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿದ್ದಾರೆ. ಸುಮಾರು 2-3 ದಿವಸ ಹಿಂದೆನೇ ಬಂದಿದ್ರು. ಲಾಸ್ಟ್ ಟೈಮ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಫಸ್ಟ್ ಟೈಮು. ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನು ಉಳಿಸ್ಕೊಳ್ಳಿಲ್ಲ. ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು, ಬಟ್ ಆಗಲಿಲ್ಲ. ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ. ಅವ್ರನ್ನೆಲ್ಲ ನಾವು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಐ ಮಿಸ್ ಯು ಪಪ್ಪ. 35 ವರ್ಷ ರಂಗಭೂಮಿ ಸೇವೆ, 70ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ, ರಂಗಾಯಣ ನಿರ್ದೇಶಕ ಗೌರವ. ರಾಜು ತಾಳಿಕೋಟೆ ಬರೋಬ್ಬರಿ 35 ವರ್ಷಗಳ ಕಾಲ ರಂಗ ಸೇವೆಯನ್ನು ಸಲ್ಲಿಸಿದ್ದಾರೆ. 70ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿರುವ ರಾಜು ತಾಳಿಕೋಟೆ ಸದ್ಯ ಧಾರವಾಡ ರಂಗಾಯಣದ ನಿರ್ದೇಶಕರಾಗಿದ್ರು. ಇದೀಗ ಇವರ ನಿಧನದಿಂದ ವೃತ್ತಿ ರಂಗಭೂಮಿ ಬಡವಾಗಿದೆ. ಇವರ ನಿರ್ದೇಶನದ ಕಲಿಯುಗದ ಕುಡುಕ ನಾಟಕ 15,000 ಪ್ರದರ್ಶನ ಕಂಡಿತ್ತು. 2011ರಲ್ಲಿ ಫಿಲ್ಮ್ ಫೇರ್ ಅವಾರ್ಡ್, 2013ರಲ್ಲಿ ಬೆಸ್ಟ್ ಕಾಮಿಡಿಯನ್, 2015ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ರು. ಅವರಿಗೆ 2017ರಲ್ಲಿ ಕೊಲಂಬಿಯಾ ವಿವಿಯಿಂದ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಲಾಗಿತ್ತು. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.